ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿಯ ಮೊದಲನೇ ದಿವಸ ಅಂದರೆ ನೀರು ತುಂಬಿಸೋ ಹಬ್ಬ ಅಂತ ಕರಿತೀವಿ, ದನ ತ್ರಯೋದಶಿ. ಈ ದನ ತ್ರಯೋದಶಿ ದಿವಸ ಯಮದೀಪವನ್ನು ಹಚ್ಚಲಾಗತ್ತೆ. ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ಕುಬೇರ ಪೂಜೆನೂ ಕೂಡ ಮಾಡಲಾಗತ್ತೆ. ಹಾಗಾಗಿ ದನ ತ್ರಯೋದಶಿ ದಿವಸ ಲಕ್ಷ್ಮೀ ಪೂಜೆನ ಮಾಡುವವರಿಗೆ ತುಂಬ ಒಳ್ಳೆಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ತ್ರಯೋದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಯಮದೀಪವನ್ನು ಹಚ್ಚಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯ ತನಕ ನೋಡಿ. ದೀಪಾವಳಿಯ ಮೊದಲನೇ ದಿನ ಧನತ್ರಯೋದಶಿ ಅಂತ ಆಚರಣೆ ಮಾಡ್ತಾರೆ. ಧನತ್ರಯೋದಶಿಯನ್ನು ಉತ್ತರ ಭಾರತದ ಕಡೆ ಧನ್ತೆರೇಸ್ ಅಂತ ಕೂಡ ಕರೀತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನೀರು ತುಂಬಿಸೋ ಹಬ್ಬ ಅಂತ ಕೂಡ ಕರೀತಾರೆ. ಅವತ್ತಿನ ದಿವಸ ಮನೆಯಲ್ಲಿ ನಾವು ನೀರು ತುಂಬಿಸೋಕೆ ಅಂತ ಇಟ್ಟಿರುವಂತಹ ಎಲ್ಲ ಪಾತ್ರೆಗಳನ್ನ ತೊಳೆದು ಅವುಗಳಿಗೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲವನ್ನು ಕಟ್ಟಿ ಅಲಂಕಾರನ ಮಾಡಿ, ಹಾಗೆ ಮಾವಿನ ಸೊಪ್ಪು, ಅರಿಶಿನದ ಕೊನೆಯನ್ನು ಕೂಡ ಕಟ್ಟಿ, ಹಾಗೆ ಹೊಸದಾಗಿ ನೀರನ್ನು ತುಂಬಿಸಿ ಆ ನೀರನ್ನು ಕಾಯಿಸಿ ನರಕ ಚತುರ್ದಶಿ ದಿವಸ ಎಣ್ಣೆ ಸ್ನಾನ ಮಾಡ್ತೀವಲ್ವ, ಅಭ್ಯಂಗ ಸ್ನಾನ, ಅವತ್ತಿನ ದಿವಸ ಅದೇ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಲಾಗತ್ತೆ. ಇದನ್ನು ನಾವು ನೀರು ತುಂಬಿಸೋ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಅದನ್ನು ಧನತ್ರಯೋದಶಿ ದಿವಸವೇ ಮಾಡಬೇಕು. ಹಾಗಾದರೆ ಈ ವರ್ಷ ಧನತ್ರಯೋದಶಿ ಅಥವಾ ಧನ್ತೆರೇಸ್ ಯಾವ ದಿನಾಂಕದಂದು ಬಂದಿದೆ, ಜೊತೆಗೆ ತ್ರಯೋದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಧನತ್ರಯೋದಶಿ ದಿವಸ ಲಕ್ಷ್ಮೀ ಪೂಜೆನ, ಕುಬೇರ ಪೂಜೆನ ಮಾಡುವರು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಧನತ್ರಯೋದಶಿ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ಅಕ್ಟೋಬರ್ 18ನೇ ತಾರೀಕು ಶನಿವಾರದ ದಿವಸ ಬಂದಿದೆ. ಇವತ್ತಿನ ದಿವಸ ನಾವು ನೀರು ತುಂಬಿಸೋ ಹಬ್ಬ ಅಥವಾ ಧನ್ತೆರೇಸ್ ಆಚರಣೆ ಮಾಡಬೇಕಾಗಿದೆ. ಇವಾಗ ತ್ರಯೋದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ತ್ರಯೋದಶಿ ತಿಥಿ ಆರಂಭವಾಗುವಂಥದ್ದು ಅಕ್ಟೋಬರ್ 18ನೇ ತಾರೀಕು ಮಧ್ಯಾಹ್ನ 12 ಗಂಟೆ 18 ನಿಮಿಷಕ್ಕೆ ಆರಂಭವಾಗಿ ಅಕ್ಟೋಬರ್ 19ನೇ ತಾರೀಕು 1 ಗಂಟೆ 51 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಈ ದನ ತ್ರಯೋದಶಿ ದಿವಸ ಚಿನ್ನ ಬೆಳ್ಳಿಯನ್ನು ಕೊಂಡ್ಕೊಳ್ಳುವುದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀವೇನಾದರೂ ಚಿನ್ನ ಬೆಳ್ಳಿಯನ್ನು ದೀಪಾವಳಿಯಲ್ಲಿ ಕೊಂಡ್ಕೊಳ್ಬೇಕು ಅಂದರೆ ದನ ತ್ರಯೋದಶಿ ದಿವಸ ಅಕ್ಟೋಬರ್ 18ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ಮಾರನೇ ದಿವಸ ಅಕ್ಟೋಬರ್ 19ನೇ ತಾರೀಕು 1:15 ಒಳಗಡೆ ನೀವು ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡ್ಬೋದು. ಇನ್ನು ದನ ತ್ರಯೋದಶಿ ದಿವಸ ಲಕ್ಷ್ಮೀ ಕುಬೇರ ಪೂಜೆನ ಮಾಡೋದಕ್ಕೆ ಶುಭ ಮುಹೂರ್ತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಟೋಬರ್ 18ನೇ ತಾರೀಕು ಸಂಜೆ 7 ಗಂಟೆ 39 ನಿಮಿಷದಿಂದ 8 ಗಂಟೆ 25 ನಿಮಿಷದವರೆಗೂ ಒಳ್ಳೆಯ ಸಮಯ ಇದೆ. ಆ ಸಮಯದಲ್ಲಿ ನೀವು ಲಕ್ಷ್ಮೀ ಕುಬೇರ ಪೂಜೆನ ಮಾಡ್ಬೋದು. ಅದಲ್ಲದೆ ಪ್ರದೋಷ ಕಾಲದಲ್ಲಿ ಜೊತೆಗೆ ವೃಷಭ ಕಾಲದಲ್ಲೂ ಕೂಡ ನೀವು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡ್ಬೋದು. ಪ್ರದೋಷ ಕಾಲ 5 ಗಂಟೆ 59 ನಿಮಿಷದಿಂದ 8 ಗಂಟೆ 25 ನಿಮಿಷದವರೆಗೂ ಕೂಡ ಇದೆ. ಹಾಗೆ ವೃಷಭ ಕಾಲ 7 ಗಂಟೆ 39 ನಿಮಿಷದಿಂದ 9 ಗಂಟೆ 41 ನಿಮಿಷದವರೆಗೂ ಕೂಡ ಇರುತ್ತೆ. ಆ ಸಮಯದಲ್ಲಿ ಕೂಡ ಲಕ್ಷ್ಮೀ ಕುಬೇರ ಪೂಜೆನ ಮಾಡ್ಬೋದು. ಇನ್ನು ಧನತ್ರಯೋದಶಿ ದಿವಸ ವಿಶೇಷವಾಗಿ ಯಮದೀಪವನ್ನು ಹಚ್ಚಬೇಕಾಗತ್ತೆ. ಯಮದೀಪ ಹಚ್ಚೋದಕ್ಕೂ ಕೂಡ ಪ್ರದೋಷ ಕಾಲ ಅಥವಾ ವೃಷಭ ಕಾಲ ನೀವು ಹಚ್ಬೋದು. ಯಮದೀಪವನ್ನು ಸಂಜೆ 5:30ಯಿಂದ 7:30 ಸಮಯದಲ್ಲಿ ಒಳಗಡೆ ನೀವು ಹಚ್ಚಬೇಕಾಗತ್ತೆ. ಯಮದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ಕೂಡ ನಾನು ಪಿನ್ ಮಾಡಿರ್ತೀನಿ, ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಲಿಂಕನ್ನು. ಬೇಕಂತ ಹೇಳಿದ್ರೆ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ಕುಬೇರ ಪೋಟಲಿಯನ್ನು ಯಾವ ರೀತಿ ಮಾಡೋದು ಅದರದ್ದು ಕೂಡ ವಿಡಿಯೋ ಲಿಂಕನ್ನು ಕೊಡ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಹಾಗೆ ಕುಬೇರ ಯಂತ್ರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅದರದ್ದು ವಿಡಿಯೋ ಲಿಂಕನ್ನು ಕೂಡ ಹಾಕಿರ್ತೀನಿ. ಇದಿಷ್ಟು ದೀಪಾವಳಿ ಹಬ್ಬದ ವಿಶೇಷತೆ, ಯಾವ್ಯಾವ ದಿನ ಯಾವ ಪೂಜೆನ ಮಾಡಬೇಕು ಅನ್ನೋದ್ರ ಡೀಟೇಲ್ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿದೆ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ. ಹಾಗೆ ಈ 3 ವಿಡಿಯೋದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ನೋಡಿಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ದಯವಿಟ್ಟು ಆ ಲಿಂಕ್ನ ಓಪನ್ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು. ಇನ್ನು ಧನತ್ರಯೋದಶಿ ದಿವಸ ಕೆಲವೊಂದು ವಸ್ತುಗಳನ್ನ ಮನೆಗೆ ತೊಗೊಂಡು ಬಂದರೆ ಒಳ್ಳೆಯದು. ಯಾವ್ಯಾವ ವಸ್ತುಗಳನ್ನ ತೊಗೊಂಡು ಬರಬೇಕು ಅಂತಲೂ ಕೂಡ ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋನೂ ಕೂಡ ನೋಡಿಲ್ಲ ಅಂತಂದರೆ ವಿಡಿಯೋನ ನೋಡ್ಕೊಳ್ಳಿ. ಆ ವಸ್ತುಗಳನ್ನ ಮನೆಗೆ ತೊಗೊಂಬಂದು ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಚಿನ್ನ ಬೆಳ್ಳಿನ ವಸ್ತು ತರಬೇಕು ಅಂತ ಏನೂ ಇಲ್ಲ. ಲಕ್ಷ್ಮಿಯ ಪ್ರಿಯವಾಗಿರುವಂತಹ ಕೆಲವೊಂದು ವಸ್ತುಗಳು, ಅರಿಶಿನ, ಕುಂಕುಮ, ಅದಾದಮೇಲೆ ತೆಂಗಿನಕಾಯಿ, ಹಾಗೆ ಧನಿಯಾ, ಕಲ್ಲುಪ್ಪು, ಪೊರಕೆ, ಈ ರೀತಿಯಾದಂತಹ ವಸ್ತುಗಳನ್ನ ಕೂಡ ದೀಪಾವಳಿ ಸಮಯದಲ್ಲಿ ತಂದು ಪೂಜೆಯನ್ನು ಮಾಡ್ಬೋದು. ಇನ್ನು ಧನತ್ರಯೋದಶಿ ದಿವಸ ಲಕ್ಷ್ಮೀ ಕುಬೇರ ಪೂಜೆನ ಯಾವ ರೀತಿ ಮಾಡಬೇಕಂತನೂ ಕೂಡ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿಲ್ಲ ಅಂತೇಳಿದ್ರೆ ಆ ವಿಡಿಯೋನೂ ಕೂಡ ಚೆಕ್ ಮಾಡಿ. ಎಲ್ಲ ವಿವರಗಳು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ.
ಹಾಗೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ದೀಪಾವಳಿ ಅಮಾವಾಸ್ಯೆ ದಿವಸನೂ ಮಾಡ್ಬೋದು. ಹಾಗೆ ಧನತ್ರಯೋದಶಿ ದಿವಸ ಕೂಡ ನೀವು ಲಕ್ಷ್ಮೀ ಕುಬೇರ ಪೂಜೆನ ಮಾಡ್ಬೋದು. ಇನ್ನು ಧನತ್ರಯೋದಶಿ ದಿವಸ ನೀವು ದಾನ ಮಾಡೋದಕ್ಕೂ ಕೂಡ ತುಂಬಾ ಸೂಕ್ತವಾದಂತಹ ದಿನ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅದನ್ನು ಬಡವರಿಗೆ ದಾನ ಮಾಡಿ, ತುಂಬಾ ಒಳ್ಳೆಯದು. ಅಥವಾ ನೀವು ದೀಪಗಳನ್ನೂ ಕೂಡ ದಾನ ಮಾಡ್ಬೋದು. ದೀಪ ಜೊತೆಗೆ ₹1 ಕಾಯಿನ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಅದನ್ನು ಒಂದು ಪೋಟ್ಲಿ ಥರ ಮಾಡಿ ಅದನ್ನು ದಾನ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.